ಹುಡುಗಿರು ಬರ್ತಾರೆ, ನಮ್ಮ ಲೈಫಲ್ಲಿ ಸಿಗ್ತಾರೆ. ಲೈಫ್ ಲಾಂಗ್ ಹುಡುಗಿರ್ಗೋಸ್ಕರ ಕಾಯೋದೇ ಆಗೋಗುತ್ತಪ್ಪ. ಅಲ್ಲ, ಇವ್ರು ನಾರ್ಮಲ್ ಆಗಿ ಅಷ್ಟು ಸೂಪರ್ ಆಗಿದಾರಪ್ಪ. ಪದೇ ಪದೇ ಆ ಪುಟ್ಟು ಮುದ್ದಾದ ಮುಖಾನ ಯಾಕೆ ತೊಳಿಬೇಕು? ಸಿಂಪಲ್ ಆಗಿ ಬಂದ್ರೇನೆ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಪದೇ ಪದೇ ಫ್ರೆಶ್ ಅಪ್ ಆಗಿ ಬಂದರೆ ಆ ಬ್ಯೂಟಿ ನೋಡಿ ಈ ಜೀವ ತಡ್ಕೊಳುತ್ತಾ? ಅಯ್ಯೋ, ಸತ್ತರಿಕೆ. ನೀರು ಚೆಲ್ಲದ ಮೇಲೆ ಅದನ್ನು ಕ್ಲೀನ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ನಮ್ಮ ಜನಕ್ಕೆ. ಮೊದಲು ಕ್ಲೀನ್ ಮಾಡಕ್ಕೆ ಹೇಳಬೇಕು. ಇಲ್ಲ ಅಂದರೆ ನಮ್ಮ ಅಗ್ರಜ ರೌಡಿನಾದ್ನಿಗೆ ನೀನು ಏನು ಅಡ್ಮಿನು ಅಂತ ಬೆಂಡೆತ್ಬಿಡ್ತಾನೆ. ಪಾಪ ರೌಡಿನಾದ್ನಿ ನನಗೋಸ್ಕರ ಇಷ್ಟೆಲ್ಲ ಸ್ಕೀಮ್ ಹಾಕೊಂಡಿರುವಾಗ ನಾನು ಅವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂದರೆ ನಮ್ಮ ಈ ಸಮಾಜ ಮೆಚ್ಚುತ್ತಾ? ಅನ್ಯಾಯವಾಗಿ ನೀರು ಚೆಲ್ದವ್ರಿಗೆ ಬೈದ್ಬಿಟ್ಟ. ನೀರು ಚೆಲ್ಲಿ ಇಂಥ ಅದ್ಭುತವಾದ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದವರು 100 ಕಾಲ ಚೆನ್ನಾಗಿರಲಿ. ಥ್ಯಾಂಕ್ಸ್. ಎಂಥ ಅನಾಹುತ ಹೋಗ್ತಾಯಿತ್ತು. ಅಲ್ಲ, ನಾನು ಇರಲಿಲ್ಲ ಅಂದರೆ ಏನು ರೀ ಮಾಡ್ತಾಯಿದ್ರಿ? ನೀವಿರ್ತೀರಾ ಅಂತ ಗೊತ್ತು. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ ನೀವು. ಬಿಡಿ, ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಇನ್ನೂ ನಿಶ್ಚಿತಾರ್ಥ ಬೇರೆ ಆಗಿಲ್ಲ. ಒಂದು ವೇಳೆ ನಿಶ್ಚಿತಾರ್ಥ ಆಗಿದ್ದಿದ್ರೆ ಇನ್ನೂ ಮದುವೆ ಆಗಿಲ್ಲ ಅಂತಿದ್ರಿ. ಸಿಚುವೇಶನ್ನು, ಸೀನು, ಮೂಡು ಇದೆಲ್ಲ ಚೇಂಜ್ ಆದರೂ ನಿಮಗೆ ಈ ಸಮಾಜದ ಮೇಲಿರೋ ಭಯ ಆ್ಯಂಡ್ ನಿಮ್ಮ ಡೈಲಾಗ್ ಮಾತ್ರ ಚೇಂಜ್ ಆಗಲ್ಲ. ನಿಮಗೆ ಸಮಾಜದ ಮೇಲಿರೋ ಭಯ ಆ್ಯಂಡ್ ಈ ನಿಮ್ಮ ಡೈಲಾಗು ಯಾವತ್ತೂ ಚೇಂಜ್ ಆಗಲ್ಲ. ನಾವಾಗಿದ್ರೆ ಚಂದ ಅಲ್ವಾ ರೀ? ನೀವು ಹೆಂಗೆ ಇದ್ರು ನನಗೆ ಚಂದಾನೇ ರೀ. ಟೆನ್ಷನ್ ಮಾಡ್ಕೊಳ್ಬೇಡಿ. ಇವತ್ತು ಅಗ್ರಜ ಎಲ್ಲರೆದ್ರು ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಳ್ತಾನೆ. ಅದಾಗ್ತಿದ್ದಂಗೆ ಮಾವ ಹೇಳಿದಾಗೆ ಇನ್ನೊಂದು ತಿಂಗಳಲ್ಲಿ ನಮ್ಮ ನಿಶ್ಚಿತಾರ್ಥ ಆಗಿ ಹೋಗುತ್ತೆ. ಆಮೇಲೆ ನೀವು ಅಧಿಕೃತವಾಗಿ ನಮಗೆ ಸ್ವಂತ. ಅದೆಷ್ಟು ಬೇಡ ಅಂದ್ರೂ ತೋಳು ತಾನಾಗೆ ಚಾಚ್ಕೊಳ್ತದೆ. ಅದೆಷ್ಟೇ ಬೇಕು ಅಂದ್ರೂ ಕಿಸ್ಸು ಪೋಸ್ಟ್ಪೋನು ಆಗೋಗ್ತದೆ. ನೋಡಂಜು, ಕೆಲವೊಂದೆಲ್ಲ ನಿನ್ನ ಕ್ಲಿಯರ್ ಆಗಿ ಹೇಳೋದಕ್ಕಾಗಲ್ಲ. ಟೈಮಿಗೆ ಕರೆಕ್ಟ್ ಆಗಿ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡೋದನ್ನ ಕಲಿಬೇಕು. ಗೊತ್ತಾಯ್ತಾ? ಗೊತ್ತಾಯ್ತಕ್ಕ. ಬೇಕಂತ ಮಾಡ್ತಿದ್ದಾರಾ ಇಲ್ಲ ಬೈ ಮಿಸ್ಟೇಕ್ ಆಗಿರ್ಬೋದಾ? ಅಂಜು, ಆಪರೇಷನ್ ಭಂಗ ಪ್ರೋಸೆಸ್ ಅಲ್ಲಿದೆ. ಅದಕ್ಕೆ ಯಾವ ಥರದ ತೊಂದ್ರೆನೂ ಆಗಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ನೀನೇನಕ್ಕ ಒಳ್ಳೆ ಮಿಲಿಟರಿ ಆಪರೇಷನ್ ಹೇಳ್ದಂಗೆ ಹೇಳ್ತಾ ಇದೆಯಾ? ನೀನೇನ್ ಮಾಡ್ತಿದ್ಯಾ ಅಲ್ಲಿ? ನಿನ್ ಬುದ್ಧಿಯಲ್ಲಿ ಬಿಡ್ತೀಯ? ಅದು ಸರಿ, ನೀವೇನ್ ಮಾಡ್ತಿದ್ದೀರ ಇಲ್ಲಿ? ಭಾವ, ಸುಮ್ನಿರೆ. ಇವ್ರ ಹತ್ರ ಏನ್ ಮಾತು? ನಡಿ. ಬೇರೆ ಹುಡುಗರಿಗೆ ಹಿಂಸೆ ಕೊಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ. ನಿನ್ನ ಕೈ ಹಾಕ್ತಿರೋದು ನನ್ನ ಮನೆ ಹೆಣ್ಮಕ್ಳಿಗೆ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೇಗೆ ಬಂದು ಹಾಗೆ ಹೊರಟೋದು. ಏನು ನಮಗೆ ಆವಾಜಾ? ನನಗೆ ನಿನ್ನ ಭಾಷೆ ಬರೋದಿಲ್ಲ, ಆದರೆ ನನ್ನ ಕೈ ಮಾತಾಡ್ತು ಅಂದರೆ
ಯಾವ ಭಾಷೆನೂ ಅರ್ಥ ಆಗದಿರೋ ಪರಿಸ್ಥಿತಿಗೆ ನೀನು ಬಂದ್ಬಿಡ್ತೀಯ. ಮನಸ್ಸು ಮಾಡಿದ್ರೆ ನೀನು ಇಲ್ಲೇ ಸುಟ್ಟು ಹಾಕ್ಬಿಡ್ತೇನೆ. ಮರ್ಯಾದೆಗೆ ಮುಚ್ಕೊಂಡು ಮುಖ ಕಾಣಿಸಿರೋ ರೀತಿಯಿಂದ ಹೊರಟೋಗ. ನೀವು ಇಷ್ಟು ದಿನ ಬದುಕಿದ್ರಿ ಅಂತ ಹೇಳೋದಕ್ಕೂ ಏನು ಉಳಿಸೋದಿಲ್ಲ. ಗಣೇಶನ ಮೂರ್ತಿ ವಿಸರ್ಜನೆ ಮಾಡೋಕ್ಕೆ ಇನ್ನೂ ಟೈಮ್ ಇದೆ. ನಿಶ್ಚಿತಾರ್ಥ ದಿನ ನೋಡಬೇಕು ಅಂತ ಹೇಳಿದ್ರಿ, ಅಷ್ಟರಲ್ಲಿ ಅದನ್ನು ಮುಗಿಸ್ಕೊಬೋದಲ್ವಾ? ಅರೆ ಹೌದಲ್ವಾ, ನಾವ್ಯಾಕೆ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ, ನಡೀರಿ. ಅಲ್ಲ ಮಾವ, ನಾವಲ್ಲಿ ಡ್ಯಾನ್ಸು ಅದು ಇದು ಅಂತ ಎಂಜಾಯ್ ಮಾಡ್ತಿದ್ರೆ ನೀವು ಎಸ್ಕೇಪ್ ಆಗಿ ನೋಡ್ತಿದ್ದೀರಲ್ಲ, ಇದು ಸರಿನಾ? ಈ ಡ್ಯಾನ್ಸು ಸಾಂಗು ಎಲ್ಲ ನಿಮ್ಮಂಥ ಹುಡುಗರಿಗಪ್ಪ. ನೀವು ಎಂಜಾಯ್ ಮಾಡಿ, ಅಷ್ಟರಲ್ಲಿ ನಾವು ಕೂತ್ಕೊಂಡು ಮಾತುಕತೆ ಮುಗಿಸ್ತೀವಿ. ಅಲ್ಲ ರೀ, ಮಕ್ಕಳೆಲ್ಲ. ಅಯ್ಯೋ ಚಿಕ್ಕಮ್ಮ, ನೀವೇನು ಚಿಂತೆ ಮಾಡಬೇಡಿ, ನಾನು ಆದ್ಯ ಎಲ್ಲ ನೋಡ್ಕೊಳ್ತೀವಿ. ಅತ್ತೆ, ಮಾವನ ಇಷ್ಟದಂಗೆ ಇದೇ ತಿಂಗಳು ನಿಶ್ಚಿತಾರ್ಥ ಆಗೋಂಗೆ ನೋಡ್ಕೊಳ್ಳಿ. ಬಿಟ್ಟರೆ ನನ್ನ ಮಗಳನ್ನೇ ನನ್ನ ವಿರುದ್ಧ ಕಟ್ಟುವಷ್ಟು ಚಾಲು ಇದೆಯಾ ನೀನು? ಅದು ಹೇಗೆ ನಿನ್ನ ಮಗಳು ನನ್ನ ಮಗನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ತಾಳೋ ನಾನು ನೋಡ್ತೀನಿ. ಬನ್ನಿ ಎಲ್ಲ ಮನೆಗೆ ಹೋಗಿ ಮಾತಾಡೋಣ. ಸುಹಾಸಿನಿ ಅವರೇ, ನೀವು ಹೇಳಿದಾಗೆ ಏನೇನು ಮಾಡಬೇಕು ನಾನು ಅದನ್ನೆಲ್ಲ ಮಾಡಿದ್ದೀನಿ. ನಾವು ಇಲ್ಲೇ ಇರ್ತೀವಿ, ನಡೀರಿ. ಬೀಗ್ರೆ, ಕುಡಿಯೋಕ್ಕೆ ಅಂತ ಹೋಗ್ತೀರಾ? ಎಲ್ಲನೂ ಅಲ್ಲೇ ಅರೇಂಜ್ ಮಾಡಿದ್ವಲ್ಲ. ಮಿಡಲ್ ಕ್ಲಾಸ್ನವರು ತಿಂಡಿ ತೀರ್ಥ ಸಿಕ್ಕಾಗ ಚಾನ್ಸ್ ಕಮ್ಮಿ ಮಾಡ್ಕೊಳ್ಳಲ್ಲ, ಚೆನ್ನಾಗೇ ತಿಂದು ಕುಡಿದು ಮಾಡಿರ್ತಾರೆ. ತಿನ್ನೋದು ಕುಡಿಯೋದೆಲ್ಲ ಇದ್ದಿದ್ದೆ ಅಲ್ವಾ? ನಿಶ್ಚಿತಾರ್ಥ ತಾರೀಕು ಬಗ್ಗೆ ಮಾತಾಡೋಣವಾ? ಆಗಲಿ. ನಾನು ನಿನ್ನ ಜೊತೆ ಇದ್ದರೆ ಮಾತ್ರ ನಿನ್ಗೊಂದು ಕಳೆ ಅಂತ ಬಂದೆ. ಈಗ ಇಲ್ಲೆಲ್ಲ ಓಕೆನಾ? ಓಹೋ, ಹುಡುಗಿ ಹುಡುಗಂಗಿಂತ ದೊಡ್ಡವಳು? ಹೌದು ಶಾಸ್ತ್ರಿಗಳೇ, ಹುಡುಗಿ ದೊಡ್ಡವಳು. ಯಾಕೆ ಶಾಸ್ತ್ರಿಗಳೇ ಸುಮ್ಮನಾಗ್ಬಿಟ್ರಿ? ಏನಾದರೂ ತೊಂದರೆನಾ? ಹೌದು, ಖಂಡಿತ ತೊಂದರೆನೇ.
ಏನಾಯ್ತು ಶಾಸ್ತ್ರಿಗಳೇ? ಏನು ತೊಂದರೆ? ನಾನು ಯಾವತ್ತೂ ಇಂಥ ಸಂಬಂಧದಲ್ಲಿ ಭಾಗಿಯಾಗಿಲ್ಲ. ನಾನು ನಿಶ್ಚಿತಾರ್ಥ ದಿನ ಗೊತ್ತು ಮಾಡಲ್ಲ. ಅಯ್ಯೋ, ಯಾಕೆ ಶಾಸ್ತ್ರಿಗಳೇ ಹೀಗೆ ಹೇಳ್ಬಿಟ್ರಿ? ಅದರಲ್ಲಿ ಏನು ತೊಂದರೆ? ಹುಡುಗಿಗಿಂತ ಹುಡುಗ ಚಿಕ್ಕವನಾಗಿರೋ ಎಷ್ಟೋ ಸಂಸಾರಗಳಿಲ್ವಾ? ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ವಾ ಶಾಸ್ತ್ರಿಗಳೇ? ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಪಂಚಾಂಗ ನೋಡೋದು, ಜಾತಕ ನೋಡೋದು ಒಂದು ಶಾಸ್ತ್ರ. ನಾವಿದನ್ನ ನಮ್ಮ ಗುರುಗಳಿಂದ ಕಲ್ತಿದ್ದು. ಕಲಿಸೋವಾಗ, ಉಪದೇಶ ಕೊಡೋವಾಗ ಇಂಥ ಸಂಬಂಧಗಳು ಮಾಡಿಸ್ಬಾರ್ದು ಅಂತ ನಮ್ಮ ಗುರುಗಳು ನಮ್ಗೆ ಹೇಳಿದ್ದಾರೆ. ಕ್ಷಮಿಸಿ, ನಾನು ದಿನ ನೋಡೋಕ್ಕಾಗಲ್ಲ. ರಜಾ ಏನಾಯ್ತು? ಏನಾದರೂ ಪ್ರಾಬ್ಲಮ್ ವೇದಾಂತ್? ಇವ್ರು ಯಾರೋ ಲೋಕಲ್ ಹುಡುಗರು ಒಳಗಡೆ ಬಂದು ಹುಡುಗಿರ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾರೆ. ಆಲ್ರೆಡಿ ವಾರ್ನಿಂಗ್ ಮಾಡಿ ಕಳಿಸಿದೆ, ಆದರೂ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಅಮೂಲ್ಯ, ನಿನಗೇನಾಗಿಲ್ಲ ತಾನೆ? ಯಾಕ್ರಪ್ಪ, ಹಬ್ಬದ ದಿನ ಬಂದು ಕಾಟ ಕೊಡೋಕ್ಕೆ ನಾಚಿಕೆ ಆಗಲ್ವಾ? ಸುಮ್ಮನೆ ಹೊರಟೋಗಿ. ಹೋಗಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಾವಿರೋದೇ ಹೀಗೆ, ನಾವಿಲ್ಲಿ ಬಂದಿರೋದೇ ಅದಕ್ಕೆ. ನಿನ್ನ ಕೈಲಿ ಏನೋ ಮಾಡೋಕ್ಕಾಗುತ್ತೆ? ಕೆಲವೊಂದು ದಿನ ನಿಮ್ಗೆ ಹೇಳಿ ಮಾಡೋ ಅಗತ್ಯ ಇಲ್ಲ. ನಮ್ಮ ಮನೆ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಅವ್ರನ್ನವರು ಸೇಫ್ ಮಾಡ್ಕೊಳ್ಳೋದಕ್ಕೆ ಬೇರೆಯವ್ರ ಅಗತ್ಯ ಇಲ್ಲ. ನಿಮ್ಮಂಥ ಕ್ರಿಮಿಗಳನ್ನ ಹೊಸ್ಕಾಕೋದಿಕ್ಕೆ ಒಂದು ಹೆಣ್ಣು ಸಾಕು. ಅವ್ರು ಹಾಗೆ ಮುಂದುವರಿದಿನ ಇದೇ ಸೊಸೈಟಿ ಒಪ್ಪೋದಿಲ್ಲ ಅಂತಾನೆ ಅವರು ಸುಮ್ಮನೆ ಇರ್ತಾರಷ್ಟೆ. ಜಾಸ್ತಿ ಮಾತಾಡ್ದಲ್ಲಿಂದ ಸುಮ್ಮನೆ ಹೊರಟ್ಬಿಡಿ. ಹೋಗಲೇ, ನಿನ್ನ ಭಾಷಣ ಯಾವನ ಕೇಳ್ತಾನೆ? ಇವ್ರಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಇವ್ರು ಇನ್ನೂ ಮುಂದುವರಿಯೋಕ್ಕೂ ಮುಂಚೆ ಇವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಶುರು ಹಚ್ಕೊಳ್ಳೋದು ಅಗ್ರಜ. ಇವರಿಂದ ಯಾರು ತೊಂದರೆ ಆಗಿದೆಯೋ ಅವರೇ ಇವ್ರನ್ನ ನೋಡ್ಕೋತಾರೆ. ನಿನ್ನ ಹತ್ರನೂ ಮಿಸ್ಬಿಹೇವ್ ಮಾಡಿದ್ರಾ? ನಿಮ್ಗಾಗಿರೋ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ನಿಮ್ಗೊಂದು ಚಾನ್ಸ್ ಸಿಕ್ಕಿದೆ. ರೌಡಿ ಬೇಬಿ, ರೌಡಿ ಬೇಬಿ, ನಿನ್ನ ರೌಡಿಸಮ್ನ ತೋರಿಸು. ಎಷ್ಟೋ ಧೈರ್ಯ ನಿಂಗೆ? ನಾವು ಹುಡುಗಿರು ಅಂದ್ರೆ ಏನ್ ತಮಾಷೆನ ನಿಂಗೆ? ಏನ್ ಮುಖ ನೋಡ್ತಿದ್ಯಾ? ಹೋಗೋಡಿ ಅವನ್ಗೆ. ಯಾಕೆ ಸುಮ್ಮನಿದೆ ಅದಿತಿ? ನಾವಿದ್ದೀವಿ, ಹೆದರ್ಕೋಬೇಡ. ಎಲ್ಲ ಟೈಮಲ್ಲೂ ನಿನ್ನನ್ನು ಕಾಪಾಡೋದಕ್ಕೆ ನಾನು ಯಾವಾಗಲೂ ನಿನ್ನ ಜೊತೆ ಇರಲ್ಲ. ಪುಸ್ತಕೊಟ್ಟಿದ್ರು ಕೆಣ್ಕೋದ್ ಬಿಡಲ್ಲ ಅಂದ್ರೆ ಕಚ್ಚೋದು ಅನಿವಾರ್ಯ ಆದಿತಿ. ಹೊಡಿ ಹೊಡಿ ಹೊಡಿ. ಹುಡುಗಿರ ಕೈಲಿ ಕೊಡಿಸಿರೋದು ಬರೀ ಸ್ಯಾಂಪಲ್. ನಿಮ್ಮ ಯೋಗ್ಯತೆ ಏನು ಅಂತ ಇದರಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ತೊಲಗಿ. ಮತ್ತೆ ಮುಂದೆ ಬಂದರೂ ಯಾರು ಓಡಿಸೋದಿಲ್ಲ.
ನಾನು ನನ್ನ ನಿಯಮ ಮೀರೋಕ್ಕಾಗಲ್ಲ. ನನ್ನ ನಂಬಿಕೆ ಮತ್ತು ನನ್ನ ವೃತ್ತಿಗೆ ನಾನು ದ್ರೋಹ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಏನಕ್ಕ ಇದು ಶಾಸ್ತ್ರಿಗಳನ್ನ ಪರ್ಚೇಸ್ ಮಾಡಿಬಿಟ್ಟ? ನಿನ್ಗೇನು ಬೇಕೋ ಅದನ್ನೇ ಮಾಡ್ತಾ ಇದ್ದಾರೆ. ಇವ್ರನ್ನ ಕೊಂಡ್ಕೊಳಕ್ಕಾಗಲ್ಲ. ಹುಡುಗ ಹುಡುಗಿ ವಯಸ್ಸಿನಲ್ಲಿ ವ್ಯತ್ಯಾಸ ಇದ್ದರೆ ಇವ್ರಿ ಮದುವೆಗೆ ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಇವರನ್ನೇ ಕರೆಸಿ ಈ ಪರಿಮಳ ಮನೆಯವ್ರಿಗೆ ಅವಮಾನ ಆಗಲಿ, ಇವರಿಲ್ಲಿಂದ ಎದ್ದೋಗ್ಲಿ ಅಂತಲೇ ಹೀಗೆ ಮಾಡ್ತಿದ್ದೀನಿ. ಮನ್ಸಿ, ನಾನು ಇನ್ನು ಬರ್ತೀನಿ. ಶಾಸ್ತ್ರಿಗಳೇ, ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ಅವ್ರು ಇಷ್ಟಪಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾವುಗಳು ಒಪ್ಕೊಂಡಿದ್ದೀವಿ. ಅವಳ ಬೆನ್ನ ಹಿಂದೆ ನನಗಿನ್ನೂ 3 ಜನ ಹೆಣ್ಮಕ್ಳಿದ್ದಾರೆ. ಅವಳ ಮದುವೆ ಮೇಲೇ ಅವ್ರ ಭವಿಷ್ಯ ನಿಂತಿರೋದು. ಇಲ್ಲಿವರೆಗೂ ನಾವು ಅವ್ರ ಇಷ್ಟದಂಗೆ ಎಲ್ಲ ವಿಚಾರದಲ್ಲೂ ನಡ್ಕೊಂಡಿದ್ದೀವಿ. ಮದುವೆ ವಿಷಯದಲ್ಲಿ ಅವ್ರ ಆಸೆಗೆ ಬೆಲೆ ಕೊಡದೆ ನಾವು ತಪ್ಪು ಮಾಡಬಾರ್ದು ಅಂತ ಇದಕ್ಕೆ ಒಪ್ಕೊಂಡಿದ್ದೀವಿ. ಇರ್ಬೋದಮ್ಮ, ನಿಮ್ಮ ನಿರ್ಧಾರದ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ನಾನು ನನ್ನ ವೈಯಕ್ತಿಕ ನಿಯಮಗಳನ್ನು ಅನುಸರಿಸಲೇಬೇಕಲ್ವಾ? ದಯವಿಟ್ಟು ಹಾಗೆ ಹೇಳಬೇಡಿ. ನೀವು ಈ ಮನೆಗೆ ಕುಲಪುರೋಹಿತರು. ನೀವು ದಿನ ನೋಡಿದ್ರೇ ನಿಶ್ಚಿತಾರ್ಥ ನಡೆಯುತ್ತೆ ಅನ್ನೋದು ಸುಹಾಸಿನಿ ಶ್ರೀಧರ್ ಅವರ ಆಸೆ. ತಾಯಿಯಾಗಿ ನಾನು ಸೆರೆಗೊಡ್ಡಿ ನಿಮಗೆ ಬೇಡ್ಕೊಳ್ತಾ ಇರೋವಾಗ ದಯವಿಟ್ಟು ಆಗಲ್ಲ ಅಂತ ಹೇಳಬೇಡಿ. ನನ್ನ ಮಗಳ ನಿಶ್ಚಿತಾರ್ಥ ದಿನಾನ ನೀವೇ ನೋಡಿ. ಪುರೋಹಿತರ ಮಾತಿನ ಮೇಲೆ ನಮಗೆ ಗೌರವ ಇದೆ. ಅವ್ರ ನಿರ್ಧಾರ ಅವ್ರದ್ದು. ಅವ್ರ ಪ್ರಿನ್ಸಿಪಲ್ನ ಬದಲಾಯಿಸ್ಕೊಳ್ಳಿ ಅಂತ ನಾವು ಹೇಳೋಕ್ಕಾಗತ್ತಾ? ಅವ್ರು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಮುಗೀತಾ? ಶಾಸ್ತ್ರಿಗಳೇ, ನಿಮ್ಮ ನಿಷ್ಠೆಯ ನಿಯಮ ದೊಡ್ಡದೆ, ಅಥವಾ ಅದು ಸತ್ಯನೂ ಇರ್ಬೋದು. ನಿಮ್ಮಂಥ ಘನಪಂಡಿತರು ಸಂತೋಷವಾಗಿ ಕಾರ್ಯ ಸಾಧಿಸಿದ್ರೆ ನಿಜವಾಗ್ಲೂ ಎಲ್ರಿಗೂ ಇದರಿಂದ ಒಳ್ಳೇದಾಗತ್ತೆ. ಅದಕ್ಕೆ ನಾನೊಬ್ಳು ತಾಯಿಯಾಗಿ ನನ್ನ ಮಗಳ ಭವಿಷ್ಯನ ನಿಮ್ಮ ಹತ್ರ ಭಿಕ್ಷೆ ಕೇಳ್ತಾ ಇದ್ದೀನಿ. ಉಳಿದ ಮಕ್ಕಳ ಖುಷಿನ ಬೇಡ್ಕೋತಾ ಇದ್ದೀನಿ. ಸುಮ್ಮನೆ ಈ ಥರ ಡ್ರಾಮಾ ಎಲ್ಲ ಯಾಕೆ? ಅವ್ರು ಆಗೋದೇ ಇಲ್ಲ ಅಂತ ಹೇಳಿದ್ರಲ್ಲ. ಸುಹಾಸಿನಿ, ನಾನು ಹೇಳ್ತಿರೋದು ಸರಿಯಾಗೇ ಇದೆ. ಪುರೋಹಿತ್ರೆ, ನೀವು ಏನು ಹೇಳಿದ್ರೋ ಅದೇ ನಿಮ್ಮ ಕೊನೆ ನಿರ್ಧಾರ ಅಲ್ವಾ? ತಾಯಿ ಪ್ರೀತಿಗಿಂತ ದೊಡ್ಡದು ಯಾವುದಿದೆಯಮ್ಮ? ಮೌಲ್ಯಗಳನ್ನ ಎತ್ತಿ ಹಿಡಿಬೇಕು ಅನ್ನೋದೇ ಶಾಸ್ತ್ರಗಳ ಉದ್ದೇಶ. ಮೌಲ್ಯದ ಹೆಸರಲ್ಲಿ ಮನಸ್ಸುಗಳು ಒಡೆದೋಗ್ತವೆ ಅನ್ನೋ ಸಂದರ್ಭದಲ್ಲಿ ಶಾಸ್ತ್ರಕ್ಕೂ ಪ್ರಾಯಶ್ಚಿತ್ತಗಳು, ಪರ್ಯಾಯಗಳು ಹುಟ್ಕೊಂಡಿದ್ದು. ಅದೇನೇ ಆದರೂ ನಾನು ಎದುರಿಸ್ತೀನಿ. ನಿಶ್ಚಿತಾರ್ಥ ದಿನಾನ ಗೊತ್ತು ಮಾಡೋಣ.